ಸ್ಥಳಕ್ಕೆ ಇದೀಗ ಮೋಹನ್ ಲಾಲ್ ಭೇಟಿಯನ್ನ ಕೊಟ್ಟಿದ್ದಾರಂತೆ. ದುರಂತ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಸೂಪರ್ ಸ್ಟಾರ್. ಮುಂಡಕೈ ಚೂರಲ್ ಮಲೈನಲ್ಲಿ ಭಾರಿ ದುರಂತ ಸಂಭವಿಸಿತ್ತು. ವಯನಾಡು ಭೂಕುಸಿತಕ್ಕೆ ಇಲ್ಲಿಯವರೆಗೂ 342 ಜನ ಸಾವನ್ನಪ್ಪಿದ್ದಾರೆ. ದುರಂತ ನಡೆದ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಮೋಹನ್ ಲಾಲ್. ಇನ್ನು ಸೇನೆ ಜೊತೆ ದುರಂತ ಸ್ಥಳವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಮೋಹನ್ ಲಾಲ್. ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಪದವಿ ಹೊಂದಿರುವಂತಹ ಲಾಲ್ ಅವರು ಸೇನಾ ವಾಹನದಲ್ಲಿ ಸೇನಾ ಉಡುಪನ್ನ ತೊಟ್ಟು ಬಂದಿದ್ದಾರೆ ಲಾಲ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸೇನು. ನಾಗೇಂದ್ರ ಬಾಬು, ಇದೀಗ ಸ್ಥಳಕ್ಕೆ ಮೋಹನ್ ಲಾಲ್ ರವರು ಭೇಟಿಯನ್ನ ಕೊಟ್ಟಿದ್ದಾರೆ. ಏನ್ ಆಗ್ತಾ ಇದೆ ಅಲ್ಲಿ ಸ್ಥಳದಲ್ಲಿ, ಡೀಟೇಲ್ಸ್ ನೀಡ್ತಾ ಹೋಗೋದಾದ? ಎಸ್ ನಾಗೇಂದ್ರ ಬಾಬು, ನನ್ನ ಧ್ವನಿ ಕೇಳಿಸ್ತಾ ಇದ್ದಾರೆ. ಇದೀಗ ಸ್ಥಳಕ್ಕೆ ಅಂದ್ರೆ ಮುಂಡಕೈ ವಯನಾಡಿಗೆ ಮೋಹನ್ ಲಾಲ್ ರವರು ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಕುರಿತು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಈ ಒಂದು ಪಿಂಜಾರ ಮಟ್ಟಂಗೆ ಆಗಮಿಸಿದ್ದೀನಿ. ಈಗ ನಾವು ಅಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಆ ಸ್ಥಳಕ್ಕೆ ಪಿಂಜಾರ ಬೆಟ್ಟ ಅನ್ನುವ ಜಾಗದಲ್ಲಿ ನಿಂತಿದ್ದೀನಿ. ಈ ಒಂದು ಜಾಗಕ್ಕೆ ಈಗ ಎಸ್ ರಮ್ಯಾ, ನೋಡಿ ಈಗ ಇಲ್ಲಿಂದ ನಮಗೆ ಒಂದು 15 ಸೆಕೆಂಡ್ಸ್ ಡಿಲೇ ಇರೋದ್ರಿಂದ ನನ್ನ ಧ್ವನಿ ನಿಮಗೆ ಲೇಟ್ ಆಗಿ ನಿಮಗೆ ಕೇಳೋದಕ್ಕೆ ಸಿಗುತ್ತೆ. ನೋಡಿ ಈಗ ನಾವೀಗ ಪಿಂಜಾರ ಬೆಟ್ಟಂ ಅನ್ನುವ ಜಾಗದಲ್ಲಿ ನಿಂತಿದ್ದೀನಿ. ಈ ಒಂದು ಜಾಗಕ್ಕೆ ಈಗ ಮೋಹನ್ ಲಾಲ್, ನಟ ಹಾಗೆ ಕರ್ನಲ್ ಆಗಿರುವಂತ ಮೋಹನ್ ಲಾಲ್ ಅವರು ಈಗ ಆಗಮಿಸಿ ಈ ಒಂದು ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಅಂದ್ರೆ ಇಲ್ಲಿಂದ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಸೊ ಪ್ರಮುಖವಾಗಿ ಈ ಒಂದು ಪಿಂಜಾರ ಮಟ್ಟಂ ಅನ್ನುವ ಜಾಗದಲ್ಲಿ ಸಾಕಷ್ಟು ಜನ ಈಗ ನಾಪತ್ತೆ ಆಗಿದ್ದಾರೆ. ನಾಪತ್ತೆ ಆಗಿರೋರನ್ನ ಈಗಲೂ ಕೂಡ ಆರ್ಮಿ ತಂಡ ಹುಡುಕಾಟವನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ನಟ ಮೋಹನ್ ಲಾಲ್ ಅವರು ಪ್ರಮುಖವಾಗಿ ಮೊದಲಿಗೆ ಚೂರನ್ ಮಲ ಅನ್ನುವ ಪ್ಲೇಸ್ಗೆ ತೆರಳಿ ಆ ಚೂರನ್ ಮಲ ಅನ್ನುವ ಪ್ಲೇಸಿಂದ ಮುಂಡಕೈಗೆ ಹೋಗಿ ಮುಂಡಕೈನಿಂದ ಈಗ ಇಲ್ಲಿಗೆ ಆಗಮಿಸಿದ್ದಾರೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ನಟ ಮೋಹನ್ ಲಾಲ್ ಅವರು ಆಗಮಿಸಿದ್ದಾರೆ. ಅವರಿಗೆ ಒಂದು ಆರ್ಮಿಯಿಂದ ಒಂದು ಬಿರುದನ್ನ ಕೂಡ ಕೊಡಲಾಗಿದೆ. ಕರ್ನಲ್ ಅನ್ನುವ ಒಂದು ಬಿರುದನ್ನ ಕೂಡ ಕೊಟ್ಟಿದ್ದು, ಡೆಸಿಗ್ನೇಷನ್ ಕೂಡ ಇದೆ. ಹಾಗಾಗಿ ನಾವೇನು ಇಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಈಗ ಅವರನ್ನ ಆರ್ಮಿ ಪಡೆ ಅವರನ್ನ ಕರೆದುಕೊಂಡು ಬಂದು ಈ ಒಂದು ಜಾಗದಲ್ಲಿ ಏನೆಲ್ಲ ಡ್ಯಾಮೇಜ್ ಆಗಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ ನಿಂತಿದ್ದಾರೆ ಲಾಲ್ ಅವರು. ಸುಮಾರು ಜನ ಆರ್ಮಿ ತಂಡ ನೋಡಿ, ಇವರೆಲ್ಲರೂ ಕೂಡ 122 ಬೆಟಾಲಿಯನ್ನ ಒಂದು ಟೆರಿಟೋರಿಯಲ್ ಆರ್ಮಿ ಪಡೆ 122 ಬೆಟಾಲಿಯನ್ನ ಸಂಬಂಧಪಟ್ಟಂತ ಇವರು ಆರ್ಮಿಯವರು ಈಗ ಮೋಹನ್ ಲಾಲ್ ಅವ್ರನ್ನ ಜೊತೆಯಲ್ಲಿ ಕರೆದುಕೊಂಡು ಬರ್ತಿದ್ದಾರೆ. ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಈಗ ಇಲ್ಲಿಗೆ ಮೋಹನ್ ಲಾಲ್ ಅವರು, ಇದು ಪಿಂಜಾರ ಮಟ್ಟಂ ಅನ್ನುವ ಜಾಗದಲ್ಲಿ ಅವರು ಎಲ್ಲ ಒಂದು ಮಾಹಿತಿಯನ್ನ ಕೂಡ ಸಂಗ್ರಹಿಸ್ತಾ ಇದ್ದಾರೆ. ನೋಡಿ ಪ್ರಮುಖವಾಗಿ ಈಗ ಅವರು ಆ ಒಂದು ಜಾಗವನ್ನ ಪರಿಶೀಲನೆ ಮಾಡೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ. 122 ಟೆರಿಟೋರಿಯಲ್ ಆರ್ಮಿ ಪಡೆ ಏನಿದೆ ಆ ಒಂದು ಬೆಟಾಲಿಯನ್ನ ಜೊತೆಯಲ್ಲಿ ಆಗಮಿಸಿರುವಂತಹ ಮೋಹನ್ ಲಾಲ್ ಅವರು ಈಗ ಪಿಂಜಾರ ಮಟ್ಟಂ ಅನ್ನುವ ಜಾಗವನ್ನ ನೋಡ್ತಾ ಇದ್ದಾರೆ. ಸಾಕಷ್ಟು ಜನ ಇಲ್ಲಿ ಕಣ್ಮರೆ ಆಗಿದ್ರು. ಈಗ ಪ್ರಮುಖವಾಗಿ ನೋಡಿ ಮುಂಡಕೈಗೆ ಹೋಗಿದ್ರು. ಅಲ್ಲಿನ ಪರಿಸ್ಥಿತಿಯನ್ನ ಕೂಡ ಅವರು ಅವಲೋಕಿಸಿದ್ದಾರೆ. ಚೂರನ್ ಮಲೆ ಅನ್ನುವ ಜಾಗ ಕೂಡ ಹೋಗಿದ್ರು. ಅಲ್ಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ಕೂಡ ಕಲೆ ಹಾಕಿದ್ರು. ಈಗ ಪ್ರಮುಖವಾಗಿ ನಾವೇನು ಗಮನಿಸ್ತಾ ಇದ್ದೀವಿ, ಈಗ ಈ ಒಂದು ಜಾಗದಲ್ಲಿ ಬಂದು ಅವರು ಈ ಒಂದು ಜಾಗದಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ನೋಡಿ ಈಗ ಇಲ್ಲಿ ನಮ್ಮ ಪಕ್ಕದಲ್ಲೇ ಈಗ ಮೋಹನ್ ಲಾಲ್ ಅವರು ಕೂಡ ಹೋಗ್ತಾ ಇದ್ದಾರೆ. ಯಾಕಂದ್ರೆ ನೋಡಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿತ್ತು. ಎಲ್ಲವನ್ನು ಕೂಡ ಅವರು ಇಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಎಲ್ಲ ಜಾಗದಲ್ಲೂ ಕೂಡ ಅವರು ತೆರಳಿ ಏನೆಲ್ಲ ಆಗ್ತಾ ಇದೆ ಅನ್ನುವ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಪ್ರಮುಖವಾಗಿ ಇಲ್ಲಿ 200ಕ್ಕೂ ಹೆಚ್ಚು ಜನ ಹತ್ರ ಮೃತಪಟ್ಟಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಇನ್ನೂ ಕೂಡ 200ಕ್ಕೂ ಹೆಚ್ಚು ಜನ ಮಿಸ್ಸಿಂಗ್ ಆಗಿದ್ದಾರೆ. ಕಂಪ್ಲೀಟ್ ಆರ್ಮಿ ಪಡೆ, ಕೇರಳದ ರೆಸ್ಕ್ಯೂ ಟೀಮ್ ಏನಿದೆ ಅವರು ಕೂಡ ಈಗ ಇಲ್ಲಿ ಜೊತೆಯಲ್ಲಿದ್ದಾರೆ. ಅವರು ಕೂಡ ಅವ್ರಿಗೆ ನೋಡಿ ಈಗ ಏನು ಅಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳೇನಿದೆ ಆ ಎಲ್ಲಾ ಬಂಡೆ ಕಲ್ಲುಗಳು ಕೂಡ ಬೆಟ್ಟದ ಮೇಲಿಂದ ಬಂದು ಬಿದ್ದಿರುವಂಥದ್ದು, ಎಲ್ಲವೂ ಕೂಡ ಸರ್ವನಾಶವನ್ನ ಮಾಡಿಕೊಂಡು ಹೋಗಿದೆ. ನಾವು ಈಗ ಏನು ಮೋಹನ್ ಲಾಲ್ ನಿಂತಿರುವಂಥ ಜಾಗ ಇದೆಯಲ್ಲ, ಇದೇ ಜಾಗದಲ್ಲಿ 15 ಮನೆಗಳಿದ್ದವು. 15 ಮನೆಗಳು ಕೂಡ
ಇವತ್ತು ಸರ್ವನಾಶ ಆಗಿದೆ. ನೋಡಿ ಈ ಜಾಗದಿಂದ ಆ ಮೇಲ್ಭಾಗಕ್ಕೆ ಗಮನಿಸ್ತಾ ಇದ್ದೀವಿ, ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ ಆ ಒಂದು ಜಾಗವನ್ನ, ಎಲ್ಲಿ ಮೊದಲು ಲ್ಯಾಂಡ್ ಸ್ಲೈಡ್ ಆಯ್ತಲ್ವಾ ಆ ಜಾಗದ ದೃಶ್ಯವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಜಾಗಕ್ಕೆ ಯಾರು ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ನೋಡಿ ಮೋಹನ್ ಲಾಲ್ ಅವರು ಈಗ ನೋಡಿ ಇಲ್ಲಿ ಅಲ್ಲಿ ಹೋಗ್ತಿದ್ದಾರೆ. ಅವರು ಕೂಡ ಮುಂದೆ ಹೋಗಿ ಅಲ್ಲಿನ ಜಾಗಕ್ಕೆ ಹೋಗಿ ಅಲ್ಲೆಲ್ಲವನ್ನು ಕೂಡ ನೋಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನೋಡಿ ನಮ್ಮ ಕ್ಯಾಮ್ರಾಮನ್ ಈಗ ತೋರಿಸ್ತಾರೆ, ಎಲ್ಲಿ ಗುಡ್ಡ ಕುಸಿತ ಆಯ್ತಲ್ಲ ಮೊದಲ ಜಾಗ ನಮಗೆ ಇಲ್ಲಿಂದ ಹತ್ತಿರದಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಆ ಜಾಗವನ್ನ ಝೂಮ್ ಮಾಡಿ ತೋರಿಸ್ತಾರೆ. ನೋಡಿ ಅಲ್ಲಿ ಮೊದಲಿಗೆ 1:15 ಸುಮಾರಿಗೆ ಆದಂತಹ ಒಂದು ಘಟನೆ, ಆ ಒಂದು ಜಾಗದಲ್ಲಿ ಮೊದಲು ಗುಡ್ಡ ಕುಸಿತ ಆಗಿತ್ತು. ಅಲ್ಲಿಂದ ಗುಡ್ಡ ಕುಸಿತ ಆದ ಬಳಿಕ ಅದಕ್ಕೆ ಈ ಒಂದು ಕೆಳಭಾಗದಲ್ಲಿ ಇರುವಂತಹ ಪುಂಜಾರಮಟ್ಟಂ ಅನ್ನುವ ಪ್ರೈವೇಟ್ ಪ್ಲೇಸ್ ಏನಿದೆ, ಈ ಪ್ಲೇಸ್ ಪ್ರಮುಖವಾಗಿ ಮೊದಲ ಗ್ರಾಮ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ, ಸರ್ವನಾಶ ಆಗಿದ್ದು. ಅದಾದ ಬಳಿಕ ಇಲ್ಲಿಂದ ನೆಕ್ಸ್ಟ್ ನಮಗೆ ಸಿಗುವಂಥದ್ದೇ ಮುಂಡಕೈ ಎನ್ನುವ ಜಾಗ. ಅದಾದ ಬಳಿಕ ನಮಗೆ ಚೂರನ್ಮಲೆ ಅನ್ನುವ ಜಾಗ ಸಿಗುತ್ತೆ. ನೋಡಿ ಈಗ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಇಲ್ಲಿ ಬಂಡೆಕಲ್ಲುಗಳಿದೆ. ನೋಡಿ ಈ ಒಂದು ಶ್ವಾನವನ್ನು ನಾವು ಮೊನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ. 3 ದಿನ ಆಯ್ತು ನಾವು ಇಲ್ಲಿ ಬಂದು. ಇಲ್ಲಿ ಅದು ತನ್ನ ಮಾಲೀಕನಿಗೋಸ್ಕರ ಹುಡುಕಾಟವನ್ನ ನಡೆಸ್ತಾ ಇದೆ. ನೋಡಿ ಅಲ್ಲಿ ಆ ಒಂದು ಜಾಗಕ್ಕೆ ಹೋಗಿ ಪ್ರಮುಖವಾಗಿ ಮೋಹನ್ ಲಾಲ್ ಅವರು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ನಾನು ಕೂಡ ಆ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಆ ಭಾಗಕ್ಕೆ ಹೋಗಿ ನಮ್ಮ ವೀಕ್ಷಕರಿಗೆ ದೃಶ್ಯವನ್ನು ತೋರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ. ನೋಡಿ ರಮ್ಯಾ, ನೋಡಿ ಎಂತ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಅಂತಂದ್ರೆ, ಈ ಒಂದು ಬಂಡೆಕಲ್ಲುಗಳು ಬಿದ್ದಿದೆಯಲ್ಲ, ಈ ಬಂಡೆಕಲ್ಲುಗಳ ಅಡಿಯಲ್ಲಿ 15ಕ್ಕೂ ಹೆಚ್ಚು ಜನ ಸಿಲುಕಿಕೊಂಡಿದ್ದಾರೆ. ಯಾಕೆಂತಂದ್ರೆ ಈ ಜಾಗದಿಂದ ಮುಂದೆ ಒಂದು 90ಕ್ಕಿಂತ ಹೆಚ್ಚು ಮನೆಗಳು ಈ ಒಂದು ಪಿಂಜಾರಮಟ್ಟಂ ಅಲ್ಲಿರುವಂತಹ ಗ್ರಾಮ ಅಂದ್ರೆ ಪ್ರೈವೇಟ್ ಸ್ಥಳ ಇದು. ಈ ಜಾಗದಲ್ಲಿ ಮೇಲ್ಭಾಗದಲ್ಲಿ ಇದ್ದಂತ, ನೋಡಿ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ಈಗ, ಆ ಜಾಗದಲ್ಲಿ ಇದ್ದಂಥವ್ರು ಸುಮಾರು 15 ಜನ ಒಂದೇ ಕುಟುಂಬದವರು. ಎಲ್ಲರೂ ಕೂಡ ಅಲ್ಲಿಂದ ಯಾವಾಗ ಮೊದಲಿಗೆ ಶಬ್ದ ಕೇಳುತ್ತಲ್ಲ, ಆ ಶಬ್ದ ಕೇಳಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ತಮ್ಮ ಸಂಬಂಧಿಕರ ನಿವಾಸದಲ್ಲಿ ಆಶ್ರಯವನ್ನ ಪಡೆದುಕೊಳ್ತಾರೆ. ಅವರು ತಮ್ಮ ಸಂಬಂಧಿಕರ ನಿವಾಸ ಇದೇ ಜಾಗದಲ್ಲಿತ್ತು. ಅವರ 15 ಜನವು ಕೂಡ ಇವತ್ತು ನಾಪತ್ತೆ ಆಗಿದ್ದಾರೆ. ಯಾಕೆಂತಂದ್ರೆ ಅವತ್ತು ರಾತ್ರಿ ಆಯ್ದಂತಹ ಘಟನೆ ಇದೆಯಲ್ಲ, ನಿಜಕ್ಕೂ ಕೂಡ ಘೋರ ದುರಂತ. ಇವತ್ತು ತಮ್ಮವರನ್ನ ಕಳೆದುಕೊಂಡಿರೋರು ಎಷ್ಟೋ ಜನ ಇದ್ದಾರೆ, ತಮ್ಮವರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂಥವ್ರು ಎಷ್ಟೋ ಜನ ಇದ್ದಾರೆ. ನೋಡಿ ನಾವು ಒಂದು ಅಟ್ಟಮಾಲ ಅನ್ನುವ ಜಾಗದ ಒಂದು ಟ್ರೈಬಲ್ನ ಸ್ಟೋರಿಯನ್ನ ಇವತ್ತು ಬೆಳಗಿನ ಬಿಗ್ ಮಾರ್ನಿಂಗ್ ಶೋನಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಪಿಂಜಾರಮಟ್ಟಂ ಅನ್ನುವ ಜಾಗದಲ್ಲೂ ಕೂಡ ನೋಡಿ ಆ ಒಂದು ಬೆಟ್ಟದ ತುದಿಯಲ್ಲಿ ಒಂದು ಟ್ರೈಬಲ್ ಫ್ಯಾಮಿಲಿ ವಾಸವಾಗಿತ್ತು. ಸುಮಾರು 6 ಕುಟುಂಬಗಳಲ್ಲಿ ಆದಿವಾಸಿಗಳು ವಾಸ ಮಾಡ್ಕೊಂಡಿದ್ರು. ಅವರೆಲ್ಲರೂ ಕೂಡ ಅಲ್ಲಿಂದ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ನಿನ್ನೆ ನಾವು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ತಂಡ, ಅದರಲ್ಲೂ ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡ ತಂಡ ಆ ಒಂದು ಜಾಗಕ್ಕೆ ಹೋಗಿ ಆ ಒಂದು ಟ್ರೈಬಲ್ ಇದ್ದಂತ ಜಾಗದಿಂದಲೇ ವರದಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ವಿ. ಅಷ್ಟೇ ಅಲ್ಲದೆ ಆ ಮೊದಲು ಲ್ಯಾಂಡ್ ಸ್ಲೈಡ್ ಆದಂತ ಜಾಗದ ಬಳಿಯೂ ಕೂಡ ಹೋಗಿ ಆ ಜಾಗದ ಕೆಳಭಾಗದಲ್ಲೇ ನಿಂತು ಅಲ್ಲಿಂದಲೂ ಕೂಡ ನಾವು ವರದಿಯನ್ನ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ವಿ. ನಿನ್ನೆ ನಮ್ಮ ವೀಕ್ಷಕರಿಗೆ ಆ ಎಲ್ಲ ದೃಶ್ಯಗಳನ್ನ ಕೂಡ ತೋರಿಸುವಂತ ಕೆಲಸವನ್ನ ಮಾಡಿದ್ವಿ. ಪ್ರಮುಖವಾಗಿ ನೋಡಿ ಈಗ ಅಲ್ಲಿ ಒಂದಷ್ಟು ಜನ ನಿಂತಿರುವಂತ NDRF ತಂಡ ಏನಿದಾರಲ್ಲ ರಮ್ಯಾ, ಆ NDRF ತಂಡ ನಿಂತಿರೋದು ಅದೆಲ್ಲವೂ ಕೂಡ ಮನೆಗಳು. ಆ ಎಲ್ಲಾ ಮನೆಗಳು ಕೂಡ ಈಗ ನಾಶ ಆಗಿದೆ. ಆ ಮನೆಗಳ ಬಳಿ ಕೂಡ ತೆರಳಿ ಈಗ ಮೋಹನ್ ಲಾಲ್ ಅವರು ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾಗೇಂದ್ರ ಬಾಬು. ನೀವು ಕೂಡ ಸೇಫ್